ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಅಂತ ಹೇಳಿ. ಎಲ್ಲರಿಗೂ ಫ್ರೆಂಡ್ಲಿ ಶೋಗೆ ವೆಲ್ಕಮ್ ಅಂತ ಹೇಳ್ತಾ ಈ ಶೋನ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಜೊತೆ ಇದ್ದಾರೆ ಲವ್ ಸೀಸನ್ ಮೂವಿಯ ಡೈರೆಕ್ಟರ್ಸ್ ಕೃತ್ವಿಕ್. ಚೆನ್ನಾಗಿದ್ರೆ ಸ್ಲೋ ಕಿಕ್ಕು, ನಿನ್ ಟೈಮ್ ಬ್ಯಾಡಾದ್ರೆ ಸ್ಲೋ ಪಾಯ್ಸನ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಹಾಯ್ ಸರ್, ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಡ್ಯಾನ್ಸ್ ಕ್ಲಾಸಿಗೆ ಹೋಗೋಣ ಅಂತ ಮುರಳಿ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿ ಯಶ್ ಸರು, ಅಮೂಲ್ಯ ಮೇಡಮು, ಡಾರ್ಲಿಂಗ್ ಕೃಷ್ಣ ಸರ್. ಸರ್, ಇವಾಗ ಈ ಫಿಲಮ್ ಬಂದು ನಿಮಗೆ ಈ ಕಥೆನ ಹೇಗೆ ಬರಿಬೇಕು ಅಂತ ಹೇಳಿ, ಅಥವಾ ಈ ಸ್ಟೋರಿನ ತೆಗಿಬೇಕು, ಈ ಫಿಲಮ್ ತೆಗಿಬೇಕು ಅಂತ ಹೇಳಿ ಹೆಂಗೆ ಅನ್ನಿಸ್ತು ನಿಮಗೆ? ಅಂದರೆ ಅದೇ ನನಗೆ ಲವ್ ಸೀಸನ್ಸ್ ಅಂತ ಫಸ್ಟು ಮುಕುಂದವ್ರದ್ದು ನಮ್ಮದು ಹಳೆ ಪರಿಚಯ, ನಾಯಕ ನಟ ಏನಿದ್ದಾರೆ ಅವ್ರದ್ದು ಒಂದು ಕಿರುಚಿತ್ರ ಮಾಡಿದ್ವಿ MRF ಅಂತೇಳಿ. ಅದಾದಮೇಲೆ ನೆಕ್ಸ್ಟು ಏನು ಮಾಡೋಣ ಅಂತ ಹೇಳಿದಾಗ ಈ ಸರಿ ಲವ್ ಸಬ್ಜೆಕ್ಟ್ ಪಿಕ್ ಮಾಡೋಣ ಅಂತ ಹೇಳಿದಾಗ ಲವ್ವಲ್ಲಿ ಯಾವ ಥರದ ಲವ್ ಇದೆ, ಎಷ್ಟು ಥರದ ಲವ್ ಇದೆ, ಏನೇನೆಲ್ಲ ಅಂತ ಯೋಚನೆ. ಏನಕ್ಕಂದರೆ ಈಗ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅಟ್ಲೀಸ್ಟ್ ಪ್ರೆಸೆಂಟ್ ಮಾಡ್ಬೋದು. ಏನಕ್ಕಂದರೆ ಇಷ್ಟು ವರ್ಷದ ಜರ್ನಿ ಸಿನಿಮಾ ಇಂಡಸ್ಟ್ರಿ, ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಜರ್ನಿಲಿ ಸುಮಾರಷ್ಟು ಸಿನಿಮಾಗಳು ಬಂದುಬಿಟ್ಟಿದ್ದಾವೆ. ಅದು ಬಿಟ್ಟೇನಾದರೂ ಡಿಫ್ರೆಂಟಾಗಿ ಏನಾದರೂ ಹೇಳಬೇಕು ಅಂದರೆ ಯಾವ ಥರ ಹೇಳ್ಬೋದು ಅಂತ ಯೋಚನೆ ಮಾಡಿದಾಗ ನನಗನ್ನಿಸ್ತು ಡಿಫ್ರೆಂಟ್ ಫೇಸಸ್ ಆಫ್ ಲೈಫಲ್ಲಿ ಒಂದು ಲವ್ನ ಪ್ರೆಸೆಂಟ್ ಮಾಡೋಣ. ಸೊ ಅದಕ್ಕೆ ಕೋರ್ ಕಂಟೆಂಟ್ ಏನು ಇಟ್ಕೋಬೋದು ಅಂದಾಗ ನಂಬಿಕೆ. ಇವಾಗ ಜನ ಎಲ್ಲರ ಮೇಲೂ ನಂಬಿಕೆ ಕಳ್ಕೊತಾ ಇದ್ದಾರೆ ಪ್ರತಿಯೊಂದು ವಿಷಯ, ನಾಟ್ ಓನ್ಲಿ ಲವ್, ಅದೇನದು ವ್ಯವಹಾರ ಆಗಿರ್ಬೋದು, ಅಥವಾ ಈಗ ನಾವು ಪ್ರೇಕ್ಷಕರೇ ತಗೊಳ್ಳಿ, ನಮ್ಮ ಹೊಸಬ್ರ ಮೇಲೆ, ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ. ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇಲ್ಲ, ಮತ್ತು ಫೇಕ್ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ಪ್ರಮೋಷನ್ ಒಂಥರ ಮಾಡ್ತಾರೆ, ಹೋದರೆ ಸಿನಿಮಾ ಚೆನ್ನಾಗಿರಲ್ಲ. ಸೊ ಇದೆಲ್ಲದಕ್ಕೂ ಕಾಸ್ ಏನು ಅಂದರೆ ನಂಬಿಕೆ. ನಾವು ಯಾವಾಗ ನಂಬಿಕೆನ ಕಳ್ಕೊತೀವಿ ಮತ್ತೆ ಅವರು ಅದನ್ನು ನಂಬೋದಿಲ್ಲ. ನಂಬಬೇಕು ಅಂದರೂ ತುಂಬ ಟೈಮ್ ತೊಗೋತಾರೆ ನಂಬೋದಕ್ಕೆ. ಸೊ ಒಂದು ಮೆಸಪ್ ಕ್ರಿಯೇಟ್ ಮಾಡಿಬಿಡುತ್ತೆ ಒಂದು ಹ್ಯೂಮನ್ ಚೈನ್ ಲಿಂಕಲ್ಲಿ. ಸೊ ನನಗನ್ನಿಸ್ತು, ಓಕೆ ಇದನ್ನು ನಾನು ಹೇಳಬೇಕು. ಯಾವತ್ತೂ ಒಂದು ನಂಬಿಕೆ ಅನ್ನೋದು ಅದು ಅಡಿಪಾಯ ಇದ್ದಂಗೆ, ಏನಕ್ಕೆ ಆಗಿರ್ಬೋದು. ಸೊ ಅದು ದ್ರೋಹ ಆದರೆ ಏನೇನೆಲ್ಲ ತೊಂದರೆಗಳಾಗತ್ತೆ ನಮಗೆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ವ್ಯವಹಾರದಲ್ಲಿ, ಪ್ರೀತಿ ವಿಷಯದಲ್ಲಿ ಅಂತ. ಸೊ ಇದನ್ನು ಯಾಕೆ ಪ್ರೆಸೆಂಟ್ ಮಾಡಬಾರ್ದು ಅಂತ ಹೇಳಿ ಸೊ ಒಂದು ಬೇರೆ ಬೇರೆ ಥರದ ಲವ್ ಸ್ಟೋರಿಗಳನ್ನ ಇಟ್ಕೊಂಡು 3 ಫೇಸಸ್ ಆಫ್ ಲೈಫಲ್ಲಿ ಒಂದೊಂದೊಂದೊಂದು ಹಂತದಲ್ಲಿ ಬರೋದನ್ನು ಅದನ್ನು ಸೀಸನ್ಸ್ಗೆ ಮೆಟಾಫಾರ್ ಆಗಿ ಪ್ರೆಸೆಂಟ್ ಮಾಡಿ ಈ ಸಿನಿಮಾನ ಹೇಳಿರೋವಂಥದ್ದು ಮೇಡಮ್. ಮತ್ತು ಈ ಸ್ಟೋರಿಯಲ್ಲಿ ಬಂದು ಲವ್ ಸೀಸನ್ನೇ ಅಂತಲೇ ಯಾಕೆ ಹೆಸರು ಇಟ್ರಿ ನೀವು? ಲವ್ ಸೀಸನ್ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಲವ್ ಆಗಿತ್ತಾ ಅಥವಾ ಬ್ರೇಕಪ್ ಆಗಿತ್ತಾ? ಅದಕ್ಕೋಸ್ಕರ ತೆಗಿಬೇಕು ಅಂತ? ಎಲ್ಲರ ಜೀವನದಲ್ಲೂ ಎಲಿಮೆಂಟ್ಸ್ ಆಲ್ಮೋಸ್ಟ್ ಹೌದು, ಬಟ್ ನಿಮ್ಮ ಲೈಫಲ್ಲಿ ಆಗಿತ್ತಾ ಅಂತ ಹೇಳ್ತಾರೆ. ನನ್ನ ಲೈಫಲ್ಲಿ ಅಂತ ತುಂಬ ಟ್ರಾಜಿಡಿ ಅನ್ನೋ ಥರದ್ದೆಲ್ಲ ಏನೂ ಆಗಿಲ್ಲ. ಮತ್ತು ನನ್ನ ಸಿನಿಮಾಲ್ ತೋರಿಸಿರೋ ಲೆವೆಲ್ಗೂ ಎಲ್ಲ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಅದು ಕಾಲೇಜ್ ಟೈಮ್ಸಲ್ಲಿ ಇರುತ್ತಲ್ಲ, ಕ್ರಶ್ ಅನ್ನೋದು ಎಲ್ಲರೂ ಲೈಫಲ್ಲೂ ಒಂದು ಫಸ್ಟ್ ಸ್ಟೆಪ್ಪು. ಯಾರೋ ಒಬ್ರು ನೋಡಿ ಇಷ್ಟಪಟ್ಟಿರ್ತೀವಿ, ಹೇಳಬೇಕು ಅಂದ್ಕೊಂಡಿರ್ತೀವಿ. ಕೆಲವ್ರು ಹೇಳ್ಕೊಂಡಿರ್ತಾರೆ, ಕೆಲವ್ರು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದು ಎಲ್ಲರ ಜೀವನದಲ್ಲೂ ಆಗಿರುತ್ತೆ. ಸೊ ಅದು ಬಿಟ್ಟು ಒಂದಷ್ಟು ಚೇಂಜಸ್ ಇರುತ್ತೆ. ಸೊ ಅದು ಅಫ್ಕೋರ್ಸ್ ಹೇಳಿದ್ನಲ್ಲ, ಎಲ್ಲರ ಲೈಫಲ್ಲೂ ಅದು ಹಾಗೇ ಆಗುತ್ತೆ. ಸೊ ಅಂದರೆ ನಾವು ಆ್ಯಸ್ ಎ ರೈಟ್ರಾಗಿ ಬರಿಬೇಕು ಅಂದ್ಕೊಂಡಾಗ ನಮಗೆ ಫಸ್ಟ್ ನೆನಪಾಗದೆ ನಮ್ಮ ಜೀವನದಲ್ಲಿ ನಡೆದಿರೋಂಥ ವಿಚಾರಗಳು. ನಾವೊಂದು ಕಂಟೆಂಟ್ ಪಿಕ್ ಮಾಡಿದಾಗ ಯೋಚನೆ ಮಾಡೋದಕ್ಕೆ ಶುರು ಆದಾಗ ಆಟೋಮೆಟಿಕ್ ಫ್ಲ್ಯಾಶ್ ಆಗಿಬಿಡುತ್ತೆ ನನಗೆ. ಸೊ ನನ್ನ ಲೈಫಲ್ಲಿ ಈ ಥರ ಆಗಿತ್ತಲ್ಲ, ಈ ವಿಷಯದಲ್ಲಿ ಈ ಥರ ಆಗಿತ್ತಲ್ಲ, ಓಕೆ ಇದನ್ನೇನಾದರೂ ಕಾಯಿನ್ ಮಾಡಿ ಒಂದು ಸೀನ್ ಮಾಡ್ಬೋದಾ? ಇದರಲ್ಲಿ ತೂಕ ಹಾಕಬೇಕಾಗತ್ತೆ. ಸುಮ್ಮನೆ ನನ್ನ ಜೀವನದಲ್ಲಿ ನಡೆದಿರೋದೆಲ್ಲ ತೋರ್ಸೋಕ್ಕಾಗಲ್ಲ, ಜನ ಅದನ್ನು ತಗೊಳ್ಳೋದು ಇಲ್ಲ. ಸೊ ಅದರಲ್ಲಿ ತುಂಬ ತೂಕವಾದ ವಿಷಯ ಹೇಳಲೇಬೇಕು ಅನ್ನೋ ಥರದ್ದೇನಾದರೂ ಇದ್ದರೆ ಅದು ಹೇಳ್ಬೋದು ಅಂತ ಆ ಥರದ್ದು ಒಂದಷ್ಟು ಎಲಿಮೆಂಟ್ಸ್ ಇಟ್ಕೊಂಡಿದ್ದೀನಿ. ಕಂಪ್ಲೀಟ್ ಅಲ್ಲ, ಇನ್ನೊಂದಷ್ಟು ಆ ಒಂದು ಕಥೆನ ಪ್ರೆಸೆಂಟ್ ಮಾಡೋದಕ್ಕೆ ಸಿನಿಮ್ಯಾಟಿಕ್ಕಾಗಿ ಏನು ಮಾಡ್ಕೋಬೇಕು, ಸೊ ಆ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನ ಮಾಡ್ಕೊಂಡಿದ್ದೀನಿ. ಅದೇ ಸೀಸನ್ಸ್ ಏನಕ್ಕೆ ಅಂತಂದರೆ ಮೆಟಾಫಾರಾಗಿ ಪ್ರೆಸೆಂಟ್ ಮಾಡ್ತಿರೋದಷ್ಟೇ. ಈಗ ಮಳೆಗಾಲ, ಚಳಿಗಾಲ ಅದನ್ನೆಲ್ಲ ಏನು ವಿಜೃಂಭಣೆಯಿಂದ ತೋರಿಸಿಲ್ಲ ನಾನು ಸಿನಿಮ್ಯಾಟಿಕ್ಕಾಗಿ. ಬಟ್ ನಿಮ್ಗೆ ಅದು ಯಾವ ರೀತಿ ಫೀಲ್ ಕೊಡುತ್ತೆ, ನಿಮಗೆ ಬೇಸಿಗೆ ಒಂಥರ ಫೀಲ್ ಕೊಡುತ್ತೆ ಮನಸ್ಸಿಗೆ, ದೇಹಕ್ಕಾಗಿರ್ಬೋದು. ಮಳೆ ಒಂಥರ ಫೀಲ್ ಕೊಡುತ್ತೆ. ಅದೇ ಥರ ನಿಮಗೆ ಇದು ಅಷ್ಟೇ. ಅವನ ಲೈಫಲ್ಲಿ, ರಾಮನ ಹುಡುಗನ ಲೈಫಲ್ಲಿ ಒಂದೊಂದು ಹುಡುಗಿರು ಬಂದಾಗ ಒಂದೊಂದು ಫೇಸಲ್ಲಿ ಅವನಿಗೆ ಯಾವ ರೀತಿ ಅನುಭವಗಳನ್ನ ಕೊಡ್ತಾರೆ ಅನ್ನೋದನ್ನು ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಸೀಸನ್ಸ್ ಅಂತ ಇಟ್ಟಿರೋದು. ಓಕೆ, ಈ ಫಿಲಮ್ ಹೀರೋನ ಹುಡುಕ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ಈ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ಅದು ಇವರು ಇವಾಗ ಇರೋದು ಹೀರೋ ಮುಕುಂದ ಸರ್ ಇದ್ದಾರೆ, ಅವ್ರನ್ನ ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಅಂದರೆ ಇದು ಹುಡುಕೋ ಆ ಥರದ್ದು ಏನು ಪ್ರಮೇಯ ಬರಲಿಲ್ಲ ನಮಗೆ. ಯಾಕೆಂದರೆ ನಾವು ಒಂದು ಶಾರ್ಟ್ ಫಿಲಿಮ್ ಮಾಡಿದ್ವಿ
MRF ಅಂತ ಒಂದು ಶಾರ್ಟ್ ಫಿಲಿಮ್ ಮಾಡಿದ್ವಿ. ಸೊ ನಾವು ಟೀಮ್ ಅಪ್ ಆಗಿ ಏನಾದರೂ ಮಾಡೋಣ, ಯಾಕಂದರೆ ಅವ್ರದ್ದು ನಮ್ಮದು ರ್ಯಾಪೋ ಚೆನ್ನಾಗಿ ಬಿಲ್ಡ್ ಆಗಿತ್ತು. ಯಾಕಂದರೆ ನಾನು ಯೋಚನೆ ಮಾಡೋ ರೀತಿ, ಅವ್ರು ಯೋಚನೆ ಮಾಡೋ ರೀತಿ, ಈ ಮನುಷ್ಯನಲ್ಲಿ ಯಾವಾಗ ನಮಗೆ ಅವ್ರು ಬೇಗ ಕನೆಕ್ಟ್ ಆಗ್ತಾರೆ ಅಂದರೆ ನಾವು ಅವರಲ್ಲಿ ನೋಡ್ಕೊಂಡಾಗ. ಈಗ ನನ್ನೊಂದಷ್ಟು ಅಭ್ಯಾಸಗಳು, ನನ್ನ ಒಂದಷ್ಟು ತಿಳುವಳಿಕೆ, ಅದನ್ನು ನಾನು ನಿಮ್ಮಲ್ಲೂ ಕಂಡೆ ಅಂದರೆ ನೀವು ನನಗೆ ಬೇಗ ಹತ್ರ ಆಗೋಗ್ಬಿಡ್ತೀರಾ. ಇಬ್ರದ್ದು ಯೋಚನೆ ಮಾಡೋ ಒಂದೇ ಇದೆ ಅಂತ. ಆವಾಗ ನಮ್ಮ ಪಾರ್ಟ್ನರ್ಶಿಪ್ ವರ್ಕ್ ಆಗುತ್ತೆ. ಸೊ ದಟ್ ನಾವು ಅವಾಗ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಅಚೀವ್ ಮಾಡ್ಬೋದು. ಸೊ ಅದು ಆ ಒಂದು ರ್ಯಾಪೋ ವೇವ್ ಲೆಂತ್ ನಮ್ಮಿಬ್ಬರಲ್ಲಿತ್ತು. ಹಾಗಾಗಿ ಅವರು ಮಾಡಬೇಕು, ಕತೆ ಮಾಡಬೇಕು ಅಂದಾಗ ಮುಕುಂದವ್ರನ್ನ ಹೊಸಬನಾಗಿ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಈ ಥರ ಕತೆ ಹೊಳೆದಾಗ ಅಫ್ಕೋರ್ಸ್ ಅದು 3 ಜನ ಹೀರೋಯಿನ್ ಅದು ರಿಕ್ವೈರ್ಮೆಂಟ್ ಕೇಳ್ತು. ಹಾಗಾಗಿ ಅವ್ರನ್ನ ಒಂದಷ್ಟು ಹುಡುಕಾಟ ಮಾಡಿದ್ವಿ. ಬಿಟ್ಟರೆ ಮುಕುಂದವ್ರು ಮೊದಲೇ ರೆಡಿ ಇದ್ದರು. ಅವರು ನಾವು ಟೀಮ್ ಅಪ್ ಆಗಿ ಸ್ಕ್ರಿಪ್ಟ್ ಶುರು ಮಾಡಿದ್ದು. ಫಿಲಮ್ ಡೈರೆಕ್ಟರ್ ಆಗಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಅಥವಾ ಚಿಕ್ಕದ್ರಿಂದನೇ ಅಂದ್ಕೊಂಡಿದ್ರಾ ಫಿಲಮ್ ಡೈರೆಕ್ಟರ್ ಆಗಬೇಕು, ಇವಾಗ ಫಿಲಮ್ ಸೀನ್ಗೆ ಹೋಗಬೇಕು, ಒಂದು ಸ್ಟೋರಿ ಅಥವಾ ಕತೆ ಬರೀಬೇಕು ಅಂತ ಹೆಂಗೆ ಬಂತು ನಿಮ್ಮ ಮೈಂಡಿಗೆ? ಇಲ್ಲ, ನನಗೆ ಇನಿಷಿಯಲಿ ನಮ್ಮ ಕಸಿನ್ ಬ್ರದರ್ ಒಬ್ಬರಿದ್ದರು. ಅವರು ಮ್ಯೂಸಿಕ್ ಕಲಿತಾ ಇದ್ದರು. ಕೀಬೋರ್ಡ್ ಎಲ್ಲ ಚೆನ್ನಾಗಿ ಬಾರಿಸ್ತಾಯಿದ್ರು, ಪಿಯಾನೋ ಇದೆಲ್ಲ. ಅವ್ರಿಗೆ ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತಿತ್ತು ಸ್ಕೂಲಲ್ಲಿ. ಇದೆಲ್ಲ ಹುಡುಗ ಚೆನ್ನಾಗಿ ಮಾರಿಸ್ತಾನೆ ಅಂತ. ಸೊ ನಾವು ಏನಾದರೂ ಆ ಥರದ್ದು ಏನಾದರೂ ಮಾಡಬೇಕಲ್ಲ, ಹಾಗಾದರೆ ಓದೋದು ಬಿಟ್ಟು ಅನ್ನೋದೊಂದು ತಲೆಯಲ್ಲಿತ್ತು. ಸೊ ಅದಕ್ಕೆ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಣ ಅಂತ ಮುರಳಿ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿ ಯಶ್ ಸರ್ರು, ಅಮೂಲ್ಯ ಮೇಡಮು, ಡಾರ್ಲಿಂಗ್ ಕೃಷ್ಣ ಸರ್ ಇವರೆಲ್ಲ ಪ್ರಾಕ್ಟೀಸಿಗೆ ಬರೋರು. ಯಾಕಂದರೆ ಅವ್ರು ಕೊರಿಯೋಗ್ರಾಫ್ ಮಾಡ್ತಿದ್ರಲ್ಲ ಸರ್ ಅವ್ರ ಸಿನಿಮಾಗಳಿಗೆ. ಸೊ ಅವ್ರನ್ನೆಲ್ಲ ಹತ್ರದಿಂದ ನೋಡ್ತಾ ಒಂದು ಒಡನಾಟ ಬೆಳೀತಾ ನನಗೂ ಸಿನಿಮಾಗೆ ಬರಬೇಕು ಅಂತ ಅನಿಸಿ ನಾನು ಫಸ್ಟು ಥಿಯೇಟ್ರಿಗೆ ಹೋಗಿದ್ದೆ. ಆ್ಯಕ್ಚುಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಒಂದು 2016-17 ನಾಟಕಗಳು ಮಾಡಿಕೊಂಡು ಅಲ್ಲಿ ನನಗೆ ಯಾರೋ ಒಬ್ಬರು ದೊಡ್ಡವರು ಹೇಳಿದ್ರು, ಆ್ಯಕ್ಟಿಂಗ್ ಯಾವ ಏಜಲ್ಲಿ ಬೇಕಾದರೂ ಮಾಡ್ಬೋದು, ಟೆಕ್ನಿಕಲ್ ವರ್ಕ್ ಕಲ್ತ್ಕೊಂಬಿಡಿ ಚಿಕ್ಕ ವಯಸ್ಸಲ್ಲಿ. ಸೊ ಅದು ನಿಮ್ಮ ಟ್ಯಾಲೆಂಟ್ ಇರೋವ್ರಿಗೂ ನಿಮಗೆ ಊಟ ಹಾಕುತ್ತೆ ಅನ್ನೋ ಥರ. ನನಗದು ಸರಿ ಅನಿಸ್ತು. ಯಾಕಂದರೆ ಸುಮಾರು ಆಡಿಷನ್ಗಳಿಗೆ ಹೋಗ್ತಿದ್ವಿ. ಆಗಿನ್ನೂ 18 ಇಯರ್ಸ್ ಅಷ್ಟೇ, ಅಂಥ ಆಪರ್ಚುನಿಟೀಸು ಸಿಗ್ತಾ ಇರಲಿಲ್ಲ ನಮಗೆ. ಸೊ ಇವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ ಅಂತ ರೈಟಿಂಗು ಒಂದು ಸ್ವಲ್ಪ ಇತ್ತು, ಸುಮ್ಮನೆ ಹಾಬಿ ಥರ ಇಟ್ಕೊಂಡಿದ್ದೆ ಅಷ್ಟೇ. ಅದಾದಮೇಲೆ ಅವ್ರು ಹೇಳಿದ ಮೇಲೆ ಕರೆಕ್ಟು ಅಂತ ಅದನ್ನೇ ಫುಲ್ ಟೈಮಾಗಿ ತೊಗೊಂಡು ರೈಟಿಂಗು, ಬುಕ್ಸ್ಗಳು ಜಾಸ್ತಿ ಓದೋದು, ಸ್ಕ್ರೀನ್ ಪ್ಲೇ ಹೇಗೆ ಮಾಡ್ತಾರೆ. ಅದಾದಮೇಲೆ ನಾವೇ ಫ್ರೆಂಡ್ಸ್ಗಳು ಸೇರಿಕೊಂಡು ಯೂಟ್ಯೂಬಲ್ಲೆಲ್ಲ ಹೌ ಟು ಮೇಕ್ ಎ ಶಾರ್ಟ್ ಫಿಲಮ್ ಅಂತೆಲ್ಲ ಹೊಡೆದು ನೋಟ್ಸ್ಗಳು ಮಾಡಿಕೊಂಡು, ಸೊ ಆ ಥರ ಶುರು ಮಾಡಿ ನಾವೇ DSLR ಕ್ಯಾಮ್ರಾಗಳು ಹಿಡ್ಕೊಂಡು ಮಾಡಿ. ಈಗ ಮುಕುಂದ್ ಅವರು ಹೀರೋ ಆಗಿದ್ದಾರೆ ಅಲ್ಲ, ಅವರು 3 ಶೇಡಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಷ್ಟು ಹಿಂಗೆ ಸಣ್ಣ ಆಗೋದಕ್ಕೆ ಕಾರಣ ಆದರು? ಅಂದರೆ ಅವರು ತುಂಬ ಪ್ರಿಪ್ರೇಷನ್ ಮಾಡಿದ್ದಾರೆ. ಏನಕ್ಕಂದರೆ ನಾವು ಇನಿಷಿಯಲಿ ಮಾತಾಡ್ಕೊಂಡಾಗ ನಾನು ಹೇಳಿದೆ, ಬ್ರೋ ಹೇಗೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಓಕೆನಾ, ಏನಕ್ಕಂದರೆ ನಮ್ಗೆ 1-1.5 ತಿಂಗಳು ಗ್ಯಾಪ್ ತೊಗೋಬೇಕಾಗುತ್ತೆ, ನಾನು ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೊತೀನಿ. ಇಲ್ಲ, ನಾನು ಆ್ಯಸ್ ಎ ಡೈರೆಕ್ಟ್ರಾಗಿ ಹೇಳಿದ್ದೆ ಅವ್ರು, ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೇರೆ ಚೈಲ್ಡ್ಹುಡ್ ಅವ್ರು ಯಾರನ್ನೋ ಕರ್ಸ್ ಮಾಡಿಸ್ಬಿಡ್ಬೋದು, ಬಟ್ ಅಲ್ಲಿ ಡೆಡಿಕೇಶನ್ ಕಾಣಿಸೋದಿಲ್ಲ. ಬಟ್ ಅವರೇ ಮಾಡಿದಾಗ ಅವ್ರ ಡೆಡಿಕೇಶನ್ ಕಾಣಿಸುತ್ತಲ್ಲಿ. ಅದಕ್ಕೆ ಇಲ್ಲ, ಅವರು ಕೂಡ ನಾನೇ ಮಾಡ್ತೀನಿ. ಸೊ ಹೇಳಿದ್ನಲ್ಲ, ನಂದು ಅವ್ರದ್ದೊಂದು ಸೇಮ್ ಥಿಂಕಿಂಗ್ ಮೈಂಡ್ ಸೆಟ್ ಇದ್ದಿದ್ದರಿಂದ ಅವರಿಲ್ಲ ನಾನೇ ಮಾಡ್ತೀನಿ ಅಂತೇಳಿ ನಾವು ಫಸ್ಟು ಆ ಬಿಯರ್ಡ್ ಬಿಟ್ಟಿದ್ದಾರಲ್ಲ ಆ ಪೋರ್ಷನ್ ಶೂಟ್ ಮಾಡಿ, ಅದಾದಮೇಲೆ ಟ್ರಿಮ್ ಮಾಡಿಸಿ ಇನ್ನೊಂದು ಶೇಡ್ ಶೂಟ್ ಮಾಡಿ, ಅದಾದಮೇಲೆ ಸೆಂಟ್ರಲ್ ಅವರಿಗೆ 1-1.5 ತಿಂಗಳು ಗ್ಯಾಪ್ ಕೊಟ್ಬಿಟ್ಟು ನಾನು ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಿದ್ದೆ. ಆ ಗ್ಯಾಪಲ್ಲಿ ಅವರು ಒಂದು ಸ್ವಲ್ಪ ವರ್ಕೌಟ್ ಮಾಡಿ 65 kgಯಿಂದ 55 kg 9 to 10 kgs ಅವರು ಲಾಸ್ ಮಾಡಿಕೊಂಡು 1-1.5 ತಿಂಗಳಲ್ಲಿ. ಅಂದರೆ ಅದು ಗೊತ್ತಿರುತ್ತೆ, ಅದು ಜಿಮ್ ಮಾಡಿರೋರಿಗೆ, ಇವಾಗ ಧ್ರುವ ಸರ್ಜಾ ಸರ್ಗೆ ಅವ್ರಿಗೆಲ್ಲ ಆ ಥರದವ್ರಿಗೆ ಗೊತ್ತಿರುತ್ತೆ ಯಾರು ಅದನ್ನು ಇಳಿಸ್ಕೊಂಡು. ಮತ್ತು ವಿಕ್ರಮ್ ಸರ್ರು, ಸೊ ಅವರೆಲ್ಲ ತುಂಬ ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್ ಮಾಡ್ಕೋತಾರೆ ಸಿನಿಮಾಗೋಸ್ಕರ. ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾರಿಗೆ ಮಾಡಿರ್ತಾರೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮುಕುಂದವರು. ಸೊ ಆ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಸುಮಾರು ಜನ ಕೇಳಿದ್ರು ನಮಗೆ, ಯಾರೊಬ್ಬರು ಸೆನ್ಸಾರ್ ಕಮಿಟಿ ಮೆಂಬರ್ ಕೇಳಿದ್ರು, ಸುಮಾರು ಕಡೆ ಹೋದಾಗ ಆಡಿಯನ್ಸ್ಗಳು ಅದೇ ಕೇಳ್ತಾರೆ, ಆ ಚೈಲ್ಡ್ಹುಡ್ದು ನೀವೇನಾ ಮಾಡಿರೋದು ಅನ್ನೋ ಥರ. ಹೌದು, ಅದು ತುಂಬ ಚೆನ್ನಾಗಿ ಬಂದಿದೆ ಮೂವಿಲಿ. ಸೊ ಅದು ಅವರೇ ಮಾಡಿರೋದು, ಅದು ಅವರೇ ಅಷ್ಟು ಡೆಡಿಕೇಶನ್ ಹಾಕಿ ವೆಯ್ಟ್ನ ಲಾಸ್ ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೊಳ್ಳೆ ಅಪ್ರಿಷಿಯೇಷನ್ ಬರ್ತಾ ಇದೆ ಈಗ ನಮ್ಗೆ ಆಲ್ರೆಡಿ ಸಿನಿಮಾಲೆಲ್ಲ. ಅಥವಾ ಒಂದು ಪ್ಲೇಸ್ ಆಗಿರ್ಬೋದು, ಅಲ್ಲಿ ತೆಗಿಬೇಕು ಅಂದಾಗ ಯಾವ ಥರ ಫೀಲ್ ಇತ್ತು ನಿಮಗೆ?
ಅಂದರೆ ಚಾಲೆಂಜಸ್ ಇರುತ್ತೆ ಪ್ರತಿಯೊಂದರಲ್ಲೂ, ಅದರಲ್ಲೂ ಹೊಸಬ್ರಾಗಿ ನಮಗೂ ಅಷ್ಟೇ. ಏನಕ್ಕೆ ಫಸ್ಟ್ ಟೈಮರ್ಸ್ ಅಲ್ವಾ, ಈಗ ನಂದು ಡೆಬ್ಯೂ ಡೈರೆಕ್ಷನ್ ಆಗಿರೋದ್ರಿಂದ ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟೂ ಅವ್ರವ್ರ ಜವಾಬ್ದಾರಿ ಅವ್ರು ಮಾಡ್ಕೋತಾರೆ. ಈಗ ಮೇಕಪ್ ಅವ್ರಿಗೆ ನಮ್ಗೆ ಈ ಥರ ಮೇಕಪ್ಪು ಈ ಏಜು ಅಥವಾ ಹಿಂಗೆ ಬೇಕು ಅಂದರೆ ಅದನ್ನು ಅವ್ರು ರೆಡಿ ಮಾಡ್ಕೋತಾರೆ. ಬಟ್ ನಾವು ಪ್ರತಿಯೊಂದನ್ನು ನೋಡಬೇಕಾಗತ್ತೆ, ನೋಡಿ ಅನಲೈಸ್ ಮಾಡಬೇಕಾಗತ್ತೆ. ಏನಕ್ಕೆ ನಾನು ಅಂದ್ಕೊಂಡಿದ್ದ ಥರನೇ ನೀಟಾಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬರ್ತಾ ಇದೆಯಾ ಅಂತ. ಅಫ್ಕೋರ್ಸ್ ಲೊಕೇಶನ್ಗಳು ಅಷ್ಟೇ, ಕೆಲವೊಂದು ಸರಿ ಮಳೆ ಬಂದುಬಿಡುತ್ತೆ, ಸೊ ಆವಾಗ ಪ್ರೋಗ್ರಾಮ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಚಾಲೆಂಜಸ್. ಇದು ಏನು ಮಾಡೋಕ್ಕಲ್ಲ, ಹಿಂಗೆ ಒಂದು ದಿವಸ ಶೂಟ್ ಮಾಡ್ತಾ ಇದ್ವಿ, ಅವಾಗ ಏನು ಮಾಡಬೇಕಾಗುತ್ತೆ, ನಮಗೆ ಕೆಲವೊಂದು ಸರಿ ಟೈಮು ಸಪೋರ್ಟ್ ಮಾಡಬೇಕಾಗತ್ತೆ. ಈಗ ಆ ಲೊಕೇಶನ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಟೈಮ್ ಆ್ಯಂಡ್ ಆರ್ಟಿಸ್ಟ್ ಆ್ಯಸ್ ಎ ಟೀಮ್ ಆಗಿ. ಆ ಲೊಕೇಶನಲ್ಲಿ ಈಗ ಮಳೆ ಬರೋ ಥರ ಇದೆ ಅಂದಾಗ ಸಡನ್ನಾಗಿ ಅದನ್ನು ಕಟ್ ಡೌನ್ ಮಾಡಿ ಇಂಟೀರಿಯರ್ ಎಲ್ಲೋ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಆಗ ಆ ಇಂಟೀರಿಯರಲ್ಲಿ ಲೊಕೇಶನ್ ಪರ್ಮಿಷನ್ ಕೊಡೋರು ನಮಗೆ ಸಪೋರ್ಟ್ ಮಾಡಿಬಿಟ್ರು ಅಂದರೆ, ಮತ್ತು ಆರ್ಟಿಸ್ಟು ಸಪೋರ್ಟ್ ಮಾಡಿದ್ರೆ ನಾವು ಈಸಿಯಾಗೆ ಟ್ಯಾಕಲ್ ಮಾಡಿಬಿಡ್ಬೋದು. ನಾಳೆ ಇದಿಲ್ಲ, ಇದನ್ನು ಈ ಸೀನ್ನ ಶೂಟ್ ಮಾಡ್ಕೊಂಬಿಡೋಣ ಅಂತ. ಸೊ ಆ ಥರದ್ದೊಂದು 2-3 ಸಲ ಆಗಿದೆ, ಬಟ್ ಅದೇ ರೀತಿ ನಮಗೆ ಸಪೋರ್ಟ್ ಸಿಕ್ಕಿದೆ. ಸೊ ಆ ಮಳೆ ಬಂದಾಗ ಏನು ಮಾಡ್ತೀವಿ, ಇಂಟೀರಿಯರ್ ಪ್ಲ್ಯಾನ್ ಮಾಡ್ಕೊಂಬಿಡ್ತೀವಿ. ಬಟ್ ಎಕ್ಸ್ಟೀರಿಯರಲ್ಲಿ ಅದು ಚಾಲೆಂಜಸ್ ಇರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಓಕೆ ಸರ್. ಈಗ ನಿಮ್ಮ ಮೂವಿ ಜೊತೆನೋ ಗ್ರಾಮಾಯಣ ಮೂವಿನೂ ಕೂಡ ರಿಲೀಸ್ ಆಗಿದೆ. ಇವಾಗ ಥಿಯೇಟರ್ಗೆ ಏನಾದರೂ ಪ್ರಾಬ್ಲಮ್ ಆಗಿಲ್ವಾ? ಮತ್ತು ಏನಾದರೂ ಕಾಂಪಿಟೇಷನ್ ಈ ಥರ ಏನಾದರೂ? ಅದು ಇರುತ್ತೆ ಮೇಡಮ್, ಖಂಡಿತ ಕಾಂಪಿಟೇಷನ್ ಆ್ಯಕ್ಚುಲಿ ಇರಬೇಕು. ಏನಕ್ಕೆ ಈಗ ಬಟ್ ಹಂಗಂತ ಓವರ್ ಎಕ್ಸೀಡ್ ಆಗಬಾರ್ದು. ಪ್ರತಿಯೊಂದಕ್ಕೂ ಲೈಫಲ್ಲಿ ಒಂದು ಲಿಮಿಟೇಷನ್ಸ್ ಇರಬೇಕು. ಬಟ್ ಈಗ ಅದು ಪ್ರತಿ ಇಂಡಸ್ಟ್ರಿಲೂ ಇದೆ ಅನಿಸುತ್ತೆ, ನಮ್ಮ ಇಂಡಸ್ಟ್ರಿಲಿ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ಏನಕ್ಕೆ ವಾರಕ್ಕೆ 8 ಸಿನಿಮಾ 10 ಸಿನಿಮಾ ನಾವು ಕೊಟ್ಟರೆ ಆಡಿಯನ್ಸು ಯಾವುದನ್ನ ಅಂತ ನೋಡ್ತಾರೆ. ಅಂದರೆ ಇಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ, ಎಲ್ರಿಗೂ ಇಲ್ಲ ನಮ್ಮ ಸಿನಿಮಾ ಆ ಟೈಮ್ಗೆ ನಮ್ಮದು ಬರಬೇಕು ಅಂತ. ಈಗ ನಾವು ಆ್ಯಕ್ಚುಲಿ ಫಸ್ಟ್ ನಾವು ಅನೌನ್ಸ್ ಮಾಡಿದ್ದು, ಆವಾಗಿನ ಗ್ರಾಮಾಯಣ ಮೂವಿ ಅನೌನ್ಸ್ ಮಾಡಿರಲಿಲ್ಲ. 3ನೇ ತಾರೀಕು, ಅದು ಬಿಟ್ಟು ಬೇರೆಯವ್ರು ಯಾವುದ್ಯಾವುದೋ ಮಾಡಿದ್ರು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಗ್ರಾಮಾಯಣ ಅಂತೂ ಮಾಡಿರಲಿಲ್ಲ. ನಾವು ಅನೌನ್ಸ್ ಮಾಡಿದ್ವಿ, ಅದಾದಮೇಲೆ ಗ್ರಾಮಾಯಣ ಅನೌನ್ಸ್ ಮಾಡಿದ್ರು. ಏನೂ ಮಾಡೋಕ್ಕಾಗಲ್ಲ, ಈಗ ನಾವು ಪ್ರಮೋಷನ್ಸ್ ಮಾಡಿಬಿಟ್ಟಿರ್ತೀವಿ 3ನೇ ತಾರೀಕು ಮತ್ತು ನಮ್ಮ ಸಿನಿಮಾ ಬರುತ್ತೆ ಅಂತ. ಸೊ ಡೇಟ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಒಂದು ಸ್ವಲ್ಪ ಕಾಂಪಿಟೇಷನ್ ಟಫಾಗೇ ಇರುತ್ತೆ. ಏನಕ್ಕೆ ಇಲ್ಲಿ ನಾವು ಹೀರೋ ಹೊಸಬ್ರು, ಡೈರೆಕ್ಟ್ರ್ ಹೊಸಬ್ರು, ಪ್ರೊಡಕ್ಷನ್ ಹೌಸ್ ಹೊಸದು, ಅಲ್ಲಿ ನಿಮಗೆಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ಡು ಹೀರೋ ಆಗಿರ್ಬೋದು, ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು. ಸೊ ಥಿಯೇಟ್ರ್ ಅಂತ ಬಂದಾಗ ಅಫ್ಕೋರ್ಸ್ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ. ಏನಕ್ಕೆ ಅವ್ರ ಸಿನಿಮಾಗೆ ಫುಟ್ಫಾಲ್ಸ್ ಜಾಸ್ತಿ ಇರುತ್ತಲ್ಲ, ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಏನಕ್ಕೆ ಕೊನೆಯದಾಗಿ ಏನೇ ಬಂದರೂ ನಿಮಗೆ ಬಿಸ್ನೆಸ್ಗೆ ಬಂದು ನಿಂತ್ಕೊಳ್ಳೋದು, ಪ್ರತಿಯೊಂದು ಬಿಸ್ನೆಸ್ಸು ಫಿನಾನ್ಸ್ಗೆ ಬಂದು ನಿಂತ್ಕೊಳ್ಳುತ್ತೆ. ಈಗ ಅವರಿಗೆ ಥಿಯೇಟ್ರಿಗೆ ಜಾಸ್ತಿ ಜನ ಬರಬೇಕು, ಫುಟ್ಫಾಲ್ಸ್ ಜಾಸ್ತಿ ಯಾವುದು ಬರುತ್ತೆ, ಅಫ್ಕೋರ್ಸ್ ಮಾರ್ಕೆಟಲ್ಲಿ ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ ಅದಕ್ಕೆ ಅಲ್ವಾ ಅವರು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಯಾರೇ ಆದ್ರೂ. ಸೊ ಅದು ಥಿಯೇಟ್ರಲ್ಲಿ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗಿದೆ. ಬಟ್ ಸ್ಟಿಲ್ ಓಕೆ, ಅವ್ರ ಸಿನಿಮಾನೂ ಚೆನ್ನಾಗಿ ಹೋಗ್ತಾ ಇದೆ, ನಮ್ಮ ಸಿನಿಮಾನೂ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದೊಂದು ಖುಷಿ. ಕನ್ನಡ ಸಿನಿಮಾ ಎಲ್ಲ ಚೆನ್ನಾಗಿ ಹೋಗಬೇಕು, ಯಾವುದೇ ಬಂದ್ರೂ, ಇರ್ರೆಸ್ಪೆಕ್ಟಿವ್ ಆಫ್ ಅದು ಹೊಸಬ್ರಾಗ್ಬೋದು ಹಳಬ್ರಾಗ್ಬೋದು. ಬಟ್ ಈಗಿನ ಪರಿಸ್ಥಿತಿಗೆ ಹೊಸಬ್ರದ್ದು ಜಾಸ್ತಿ ಒಂದು ಸ್ವಲ್ಪ ಹೋಗಬೇಕು. ಏನಕ್ಕೆ ರೀಸೆಂಟ್ ಎಕ್ಸಾಂಪಲ್ಸ್ ಇಲ್ಲ ನಿಮಗೆ, ಹೊಸ ಹೀರೋ, ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಚೆನ್ನಾಗಾಗಿದೆ ಅನ್ನೋದು. ಅದು ಯಾವಾಗ ಚೆನ್ನಾಗಿ ಆಗುತ್ತೆ ಆ ಕಾಂಬಿನೇಷನ್ದು, ಆವಾಗ ನಮ್ಮ ಥರದವ್ರು ಇನ್ನೊಂದಷ್ಟು ಜನ ಬರ್ತಾರೆ ಸಿನಿಮಾ ನೋಡೋದಕ್ಕೆ. ಹಾಗಾಗಿ ಹೊಸಬ್ರಿಗೆ ಜಾಸ್ತಿ ಒಂದು ಸ್ವಲ್ಪ ಆಡಿಯನ್ಸು ಪ್ರಿಫರೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಏನಕ್ಕೆ ಹೊಸಬ್ರಿಗೆ ಬಂದಷ್ಟು ಹೇಳಿದ್ನಲ್ಲ, ಇನ್ನೊಂದಷ್ಟು ಹೊಸಬ್ರು ಬರೋ ಕಾನ್ಫಿಡೆನ್ಸ್ ಬರುತ್ತೆ. ಇವ್ರು ಯಾರೋ ಬಂದ್ರಪ್ಪ, ಗೆದ್ದರು, ನಾವು ಸಿನಿಮಾ ಮಾಡ್ಬೋದು, ಹಂಗಾರೆ ನಮ್ಮದು ಜನ ನೋಡ್ತಾರೆ ಖಂಡಿತ ಅನ್ನೋ ಥರದ್ದು. ಸೊ ಹಾಗಾಗಿ ಕಾಂಪಿಟೇಷನ್ ಇರಬೇಕು, ಎಲ್ಲದರಲ್ಲೂ ಒಂದು ಹೆಲ್ತಿ ಕಾಂಪಿಟೇಷನ್ ಇರಬೇಕಷ್ಟೇ. ಎಸ್.